ಎಪಿಸೋಡ್ 59. ಅಮರ್ ಕವಿತಾ. ಸ್ವಲ್ಪ ಸಮಯ ಅವಳ ಮುಖ ನೋಡಿ ಸಾರಿ ಕವಿತಾ ಅಂತ ಹೇಳ್ದ. ಅಮರ್ ರೂಮಲ್ಲಿ ಎ ಸಿ ಆಫ್ ಮಾಡ್ದ. ಆಮೇಲೆ ಏನೋ ಯೋಚಿಸಿ ಇವಳಿಗೇನೂ ಡೌಟ್ ಬರಬಾರ್ದು ಅಂತ ಅವಳು ಹಾಕಿದ ಸೀರೆಯನ್ನು ಬಾತ್ರೂಮ್ ಒಳಗಡೆ ಹಾಕ್ದ. ಕವಿತಾ ತಲೆಗೆ ಸುತ್ತಿದ್ದ ಟವೆಲನ್ನು ತೆಗೆದು ಅಲ್ಲಿಂದ ಸ್ಟ್ಯಾಂಡ್ ಮೇಲೆ ಹಾಕಿದ್ದ. ಅವಳ ಸ್ಲಿಪ್ಪರ್ ಸ್ಟ್ಯಾಂಡ್ ಮೇಲಿಟ್ಟ. ಅವನು ಇವಳಿಗೆ ಡೌಟ್ ಬರೋದಿಲ್ಲ ಅಂತ ಹೇಳ್ಕೊಂಡ. ಜಾಸ್ತಿ ಇಲ್ಲೇ ಇರೋದು ಬೇಡ ಅಂತ ಯೋಚಿಸಿ ಅವನ ರೂಮ್ ಕಡೆ ನಡೆದ. ಅವನು ಡೋರ್ ಹತ್ರ ಬಂದು ಕವಿತಾ ಕಡೆ ತಿರುಗಿ ನೋಡ್ದ. ಕವಿತಾ ಈಗ ಆರಾಮಾಗಿ ನಿದ್ದೆ ಮಾಡ್ತಿದ್ಲು, ಮಗು ರೀತಿ. ಅಮರ್ ಮತ್ತೆ ಅವಳ ಕಡೆ ಬಂದು ಅವಳ ಹಣೆ ಸವರಿ ನಿಧಾನವಾಗಿ ಅವಳ ತೋಟಿಗೆ ಮುತ್ತಿಟ್ಟ. ಕವಿತಾ ಕಾಲಿನ ಹತ್ರ ಬಂದು ಅವಳ ಕಾಲಿಗೆ ತನ್ನ ತಲೆ ತಾಗಿಸಿ, ಸಾರಿ ಕವಿತಾ, ನನ್ನಿಂದ ನೀನು ಇಲ್ಲದೇ ಇರೋ ಆಸೆ ಎಲ್ಲ ನನ್ನ ಮೇಲೆ ಇಟ್ಕೊಂಡೆ, ನನಗೆ ಕ್ಷಮಿಸಿ ಅಂತ ಅವಳ ಬಿಳಿ ಪಾದಗಳಿಗೂ ಮುತ್ತಿಟ್ಟ. ಅವನು ಕವಿತಾನ ಮತ್ತೆ ಒನ್ ಟೈಮ್ ನೋಡಿ ತನ್ನ ರೂಮ್ಗೆ ಹೊರಟು ಹೋದ. ಇನ್ನು ಅಮರ್ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಅವನು ತನ್ನ ಫೋನ್ ತೆಗೆದು ಕವಿತಾ ಫೋಟೋಗಳನ್ನ ನೋಡ್ತಿದ್ದ. ಆ ಫೋಟೋದಲ್ಲಿ ಅಮರ್ ಹಾಗೆ ಕವಿತಾ ಸುಮತಿ ಇದ್ದರು. ಮತ್ತೆ ಒಂದು ಫೋಟೋ ಸ್ಕ್ರೋಲ್ ಮಾಡ್ದ. ಕಾಲೇಜ್ ಫಂಕ್ಷನಲ್ಲಿ ಕವಿತಾ ಅಮರ್ ಮುಂದೆ ನಿಂತ್ಕೊಂಡಿದ್ಲು. ಅವಳು ಸ್ವಲ್ಪ ಕುಳ್ಳಿ ಇದ್ಲು. ಅವಳು ಆ ಫೋಟೋನಲ್ಲಿ ಅವನ ಎದೆ ಹತ್ರ ಇದ್ಲು. ಆ ಫೋಟೋನ ನೋಡ್ತಾ ಅಮರ್ ಕಣ್ಣು ತುಂಬಿ ಬಂದವು. ಆ ಫೋಟೋ ಮಸ್ಕಾಗಿ ಕಾಣ್ತಿತ್ತು. ಕೆಲವು ನಿಮಿಷಗಳ ನಂತರ ಆ ಫೋಟೋ ಮೇಲೆ ಅಮರ್ ಕಣ್ಣಿನ ಹನಿಗಳು ಬೀಳ್ತಿದ್ವು. ಅಮರ್ ಆ ಫೋಟೋನ ಎಷ್ಟು ಸಮಯ ನೋಡಿದ್ನೋ ಅವನಿಗೆ ತಿಳಿದಿಲ್ಲ. ಅಮರ್ ಒಂದು ಬಾರಿ ಅವನಿಗೆ ಬಂದಿದ್ದ ಮೆಸೇಜ್ ಮತ್ತು ಕವಿತಾ ಮಾತುಗಳನ್ನ ನೆನಪಿಸ್ಕೊಂಡು ಫುಲ್ ಡಿಪ್ರೆಸ್ ಆದ. ಒಂದು ಬಾರಿ ಅವನ ತಲೆ ಹಿಡ್ಕೊಂಡು ಜೋರಾಗಿ ಕಿರ್ಚ್ದ. ಏನು ಮಾಡಲಿ ನಾನು, ನನಗೆ ಯಾಕೆ ಈ ಥರ ಆಗಬೇಕು ಅಂತ ಕಿರುಚಿದ. ಅಮರ್ ಸುಮಾರು 6 ವರ್ಷಗಳ ನಂತರ ಅವನಿಗೆ ಡ್ರಿಂಕ್ಸ್ ಮಾಡಬೇಕು ಅನ್ನಿಸ್ತು. ಅವನು ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡಿಕೊಂಡ. ಅವನು ಸುಮಾರು 4 ಬಾಟಲಷ್ಟು ಕುಡ್ದ. ಅವನಿಗೂ ಮತ್ತೆ ಏರಿತ್ತು. ಕವಿತಾ, ನನಗೂ ನೀನಂದರೆ ತುಂಬ ಇಷ್ಟ ಕಣೆ. ನಿನಗೆ ಅಂತ ನಾನು ನೇಮನ್ನೇ ಬದಲಾಯಿಸ್ಕೊಂಡಿದ್ದೀನಿ. ದಿ ಗ್ರೇಟ್ ಅಮರ್. ನಿನಗೆ ತಿಮ್ಮಪ್ಪ ಆದ, ಬಾಲು ಆದ. ಆದರೆ ಕವಿತಾ, ನಿನ್ನ ಪಡ್ಕೊಳ್ಳೋ ಅದೃಷ್ಟನೇ ನನಗಿಲ್ಲ ಕವಿತಾ. ಯಾಕೆ ಎಲ್ಲ ನನಗೆ ಹೀಗಾಗುತ್ತೆ ಅಂತ ನಾನು ಅನ್ಲಕ್ಕಿನಾ? ಅವನಿಗೆ ಅವನೇ ಮಾತಾಡ್ಕೊಳ್ತಿದ್ದ. ಅವನಿಗೆ ಕವಿತಾ ಅಂತ ಸಾರಿ, ನನಗೆ ನೀನು ಬೇಕು, ಆದರೆ ಬೇಡ ಅಂತ ಅವ್ನು ಜೋರಾಗಿ ಅಳೋದಕ್ಕೆ ಶುರು ಮಾಡಿಕೊಂಡ. ಅಮರ್ ಏನಾದರೂ ಹರ್ಷದ ಜೊತೆ ಇದ್ದಿದ್ರೆ ಹರ್ಷದ್ ಅಮರ್ಗಿರೋ ಪ್ರಾಬ್ಲಮ್ ಏನು ಅಂತ ಆದರೂ ಕಂಡುಹಿಡಿತಿದ್ದ. ಆದರೆ ಹರ್ಷದ್ಗೆ ಕೆಲವು ಕೆಲಸಗಳಿದ್ವು. ಅವನಿಗೆ ಅಮರ್ ಕಡೆ ಗಮನ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಅಮರ್ ಲೈಫನ್ನು ಒಂದು ಫೋನ್ ಕಾಲ್ ಹಾಳು ಮಾಡಿತ್ತು. ಹರ್ಷದ್ ಹೀನಾನ ತನ್ನ ರೂಮಲ್ಲಿ ಮಲಗಿಸಿ ಅವಳ ರೂಮ್ಗೆ ಹರ್ಷದ್ ಹೋಗಿದ್ದ. ಹೀನಾ ಮೊಬೈಲ್ ಇನ್ಫಾರ್ಮೇಷನ್ ಹರ್ಷದ್ ಮೊಬೈಲ್ಗೆ ಬರೋ ಹಾಗೆ ಮಾಡ್ಕೊಂಡಿದ್ದ. ಅವ್ನು ಹೀನಾ ಮೊಬೈಲ್ ಕಾಂಟ್ಯಾಕ್ಟನ್ನು ನೋಡ್ತಿದ್ದ. ಹರ್ಷದ್ ಹೀನಾನ ಕಡಿಮೆ ಅಂದಾಜು ಮಾಡಿದ್ದ. ಹೀನಾ ಹೈಡ್ ಮಾಡಿದ್ದ ಕೆಲವು ಇನ್ಫಾರ್ಮೇಷನ್, ಅವನಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಯಾವುದನ್ನು ತನ್ನ ಮೊಬೈಲಲ್ಲಿ ಇಟ್ಟಿರಲಿಲ್ಲ. ಆದರೆ ಹರ್ಷದೇನು ದಡ್ಡ ಆಗಿರಲಿಲ್ಲ. ಕಡಿಮೆ ಇನ್ಫಾರ್ಮೇಷನಿಂದಾನೇ ದೊಡ್ಡ ದೊಡ್ಡ ವಿಷಯಗಳನ್ನ ಕಂಡುಹಿಡಿತಿದ್ದ. ಹಾಗೆ ಹೀನಾ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿ ಆಕಾಶ್, ಹೀನಾ ಇಬ್ಬರು ಇದ್ದರು. ಕಾಫಿ ಕೆಫೆಯಲ್ಲಿ ತೆಗೆದಿದ್ದ ಫೋಟೋ ಆಗಿತ್ತು. ಹೀನಾ ಖುಷಿಯಿಂದ ಫೋಟೋಗೆ ಪೋಸ್ ಕೊಟ್ಟಿದ್ಲು. ಅದು ನೋಡಿ ಹರ್ಷದ್, ಆಕಾಶ್, ಇದು ಹೇಗೆ ಸಾಧ್ಯ ಅಂತ ಅವನು ಶಾಕ್ ಆಗಿದ್ದ. ಇವನು ಹೀನಾ ಜೊತೆ ಅಮೇರಿಕದಲ್ಲಿ, ಅದು ಹೇಗೆ ಅಂತ ಅವನು ಯಾರಿಗೋ ಆಕಾಶ್ ಫೋಟೋ ಕಳಿಸಿ ಪ್ರತಿ ಇನ್ಫಾರ್ಮೇಷನ್ ಕೂಡ ನಂಗೆ ಬೇಕು ಅಂತ ಹೇಳ್ದ. ಆಕಾಶ್ ಬೇರೆ ಯಾರೂ ಅಲ್ಲ, ಅವ್ರ ಚಿಕ್ಕಪ್ಪನ ಮಗನಾಗಿದ್ದ. ಇವನು ಹೀನಾ ಹೇಗೆ ಗೊತ್ತು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿತ್ತು. ಹರ್ಷದ್ಗೆ ಕಂಡು ಹಿಡಿತೇನೆ, ಅದು ಏನೇ ಆಗಲಿ ಅಂತ ಹೇಳ್ಕೊಂಡ. ನನ್ನ ಹೀನಾ ಮೇಲೆ ನಂಬಿಕೆ ಇದೆ ಅಂತ ಹೇಳ್ಕೊಂಡ. ಅವನು ನಿದ್ದೆ ಮಾಡಿರಲಿಲ್ಲ. ಹೀನಾ ಫೋನ್ ಸರ್ಚ್ ಮಾಡ್ತಾ ಟೈಮ್ 7 ಆಗಿತ್ತು. ಅವನು ಜಾಸ್ತಿ ಯೋಚನೆ ಬೇಡ ಅಂತ ಕೆಳಗೆ ಕಾಫಿ ತರೋಣ ಅಂತ ಹೋದ. ನೆಕ್ಸ್ಟ್ ಡೇ ಹೀನಾ ನಿಧಾನವಾಗಿ ಕಂಡುಬಿಟ್ಲು. ಅವಳಿಗೆ ಕಾಲ್ ಬರ್ತಿತ್ತು. ಅದನ್ನು ಪಿಕ್ ಮಾಡಿದ್ಲು. ಆಗ ಯಾರು ಅಂತ ಕೇಳಿದ್ಲು. ಆ ಸೈಡಿಂದ ಎಮಿಲಿಯಾ, ಏನಮ್ಮ ಇಂಡಿಯಾಗೆ ಬಂದು ಲೇಸಿ ಆಗಿದ್ದೇನೆ, ಅಮೇರಿಕದಲ್ಲಿರೋವಾಗ ಯೋಗ ಎಕ್ಸಸೈಸ್ ಎಲ್ಲ ಮುಗಿಸ್ತಾ ಇದ್ದೆ, ಟೈಮ್ ನೋಡೆ 7:30, ಇನ್ನೂ ಮಲಗಿದ್ಯಾ ಅಂತ ಕೇಳಿದ್ಲು. ಆಗ ಹೀನಾ ತಲೆ ಹಿಡ್ಕೊಂಡು, ಯಾಕೋ ತಲೆ ನೋವು ಕಣೆ, ನಿದ್ದೆ ಬಂದುಬಿಟ್ಟಿದೆ, ಗೊತ್ತಾಗಿಲ್ಲ, ಅಲಾರಮ್ ಕೂಡ ಬಡ್ಕೊಂಡಿಲ್ಲ ಅಂತ ಹೇಳಿದ್ಲು. ಆಗ ಎಮಿಲಿಯಾ, ನಿನ್ನ ಮೊಬೈಲಲ್ಲಿ ಅಮೇರಿಕ ಟೈಮ್ ಇಕ್ಕಿದ್ರೆ ಅದು ಎಲ್ಲಿ ಬಡ್ಕೊಳ್ಳುತ್ತೆ ಅಂತ ಹೇಳಿದ್ಲು. ಆಗ ಹೀನಾ, ಅಯ್ಯೋ ಹೌದಲ್ವಾ, ಹೋಗಲಿ ಬಿಡು, ಈಗ ಬೈಬೇಡ ನೀನು ಅಂತ ಹೇಳಿದ್ಲು. ಎಮಿಲಿಯಾ ಸರಿ ಅಂತ ಹೇಳಿ, ಎಷ್ಟು ಗಂಟೆಗೆ ಬರ್ತೀಯಾ ಅಂತ ಕೇಳಿದ್ಲು. ಹೀನಾ, ಎಲ್ಲ ರೆಡಿ ಮಾಡ್ಕೊ, 10:30ಗೆ ಬರ್ತೀನಿ, 11ಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ಲು. ಆಗ ಎಮಿಲಿಯಾ ಓಕೆ ಅಂತ ಹೇಳಿದ್ಲು. ಹಾಗೆ ನನಗೆ ರೂಮ್ ಬುಕ್ ಮಾಡಿಸು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು.
ಹೀನಾ 2 ನಿಮಿಷ ಕಣ್ಮುಚ್ಕೊಂಡ್ಳು. ಆಗ ಅವಳಿಗೆ ಏನೋ ನೆನಪಾಗಿ ಸಡನ್ನಾಗಿ ಕಣ್ಣು ಓಪನ್ ಮಾಡಿದ್ಲು. ನಾನು ಹರ್ಷದ್ ಜೊತೆ ಲಿಫ್ಟಲ್ಲಿದ್ದೆ ಅಲ್ವಾ ಅಂತ ಎಲ್ಲ ನೆನಪಿಸ್ಕೊಂಡ್ಳು. ಅವಳು ತುಟಿ ಹದ್ರೋದಕ್ಕೆ ಶುರು ಮಾಡಿದ್ವು. ಬಾಡಿ ಶೇಕ್ ಆಗ್ತಾ ಅವಳು ಉಸಿರಾಟ ಜೋರಾಗಿತ್ತು. ಏನಾಯಿತು ಅಲ್ಲಿ, ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಗಾಬರಿಯಿಂದ ಯೋಚಿಸ್ತಿದ್ಲು. ನನಗೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಅವಳಿಗೆ ಉಸಿರಾಡೋದು ಕಷ್ಟ ಆಗಿ ಉಸಿರು ಸಿಕ್ಕಾಕೊಂಡೋಗ ಅವಳಿಗೆ ಆಗ್ತಿತ್ತು. ಅದೇ ಟೈಮ್ಗೆ ಹೀನಾ ಇರೋ ರೂಮ್ ಡೋರ್ ಓಪನ್ ಆಯಿತು. ಅಲ್ಲಿಗೆ ಹರ್ಷದ್ ಕಾಫಿ ತೊಗೊಂಡು ಬಂದಿದ್ದ. ಅವ್ನು ಹೀನಾ ಪರಿಸ್ಥಿತಿ ನೋಡಿ, ಹೀನಾ ಅವರೇ ಅಂತ ಓಡ್ ಬಂದು ಕಾಫಿ ಕಪ್ನ ಟೇಬಲ್ ಮೇಲಿಟ್ಟು ಓಡ್ ಬಂದು ಹೀನಾ ಕೈ ಹಿಡ್ಕೊಂಡು, ಹೀನಾ ಏನಾಯಿತು ಅಂತ ಕೇಳ್ದ. ಹೀನಾ ಶೇಕ್ ಆಗ್ತಾ ಗಾಬರಿ ಆಗ್ತಿದ್ಲು. ಹರ್ಷದ್ ಹೀನಾ ಮುಖಾನ ಅವ್ರ ಕೈ ಬೊಕ್ಸೆಯಲ್ಲಿ ಇಟ್ಕೊಂಡು, ಇಲ್ಲಿ ನೋಡು ಹೀನಾ, ಕಾಮಾಗು, ಏನೂ ಆಗಿಲ್ಲ, ನೀನು ಆರಾಮಾಗಿದೆಯಾ ಕಣೆ ಅಂತ ಎಮೋಷ್ನಲ್ ಆಗಿ ಹೇಳ್ದ. ಹರ್ಷದ್ನ ಪ್ರೀತಿ ತುಂಬಿದ ವಾಯ್ಸ್ ಕೇಳಿ ಹೀನಾ ನಿಧಾನವಾಗಿ ಕಾಮಾಗ್ತಿದ್ಲು. ಅವಳು ಉಸಿರಾಟ ನಾರ್ಮಲ್ ಆಯಿತು. ಭಯ ಕಡಿಮೆಯಾಗಿ ಆರಾಮಾಗಿ ಉಸಿರಾಡೋದಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಟೈಮ್ ಹರ್ಷದ್ ಅವಳ ಎದುರುಗಡೆ ಹಾಗೆ ಕುಳಿತಿದ್ದ. ಅವನು, ಹೀನಾ ಇಲ್ಲಿ ನೋಡಿ, ಈಗ ಆರಾಮ್ ಅನ್ನಿಸ್ತಿದ್ಯಾ ಅಂತ ಕೇಳ್ದ. ಅವಳು ಹ್ಞೂ ಅಂತ ತಲೆ ಆಡಿಸಿದ್ಲು. ಆಗ ಹರ್ಷದ್ ಕಟ್ಟಿದ ಕೂದಲು ಬಿಚ್ಕೊಳ್ತು. ಅದೆಲ್ಲ ಅವಳ ಮುಖದ ಮೇಲೆ ಹರಡ್ತು. ಆಗ ಹರ್ಷದ್ ಅವಳ ಕೂದಲನ್ನ ಹಿಂದೆ ಹಾಕಿ ಕ್ಲಿಪ್ಪಿಂದ ಹಾಕ್ದ. ಹರ್ಷದ್, ನೋಡಿ ಕಾಫಿನೇ ತಣ್ಣಗಾಗ್ತದೆ, ಮೊದಲು ಕಾಫಿ ಕುಡೀರಿ ಅಂತ ಹೇಳಿ ಕಾಫಿ ಕೊಟ್ಟ. ಹೀನಾ ಹರ್ಷದ್ ಮುಖ ನೋಡಿ ಕಾಫಿ ಕುಡಿದು ಮುಗಿಸಿದ್ಲು. ಹರ್ಷದ್, ಏನಾಯಿತು ಹೀನಾ, ನಿಮಗೆ ಹುಷಾರಾಗಿದ್ದೀರಾ ಅಲ್ವಾ ಅಂತ ಕೇಳ್ದ. ಆಗ ಹೌದು ಹರ್ಷದ್, ಆರಾಮಾಗಿದ್ದೀನಿ ಅಂತ ಹೇಳಿದ್ಲು. ಹೀನಾ, ನನಗೇನಾಯಿತು ಅಂತ ಕೇಳಿದ್ಲು. ಹರ್ಷದ್, ನಿಮಗೆ ನೆನಪಿಲ್ವಾ ಅಂತ ಕೇಳ್ದ. ಹೀನಾ, ಲಿಫ್ಟ್ ಒಳಗಡೆ ಕರೆಂಟ್ ಹೋಗಿ ಲಿಫ್ಟ್ ನಿಂತಿದ್ದು ಗೊತ್ತಾಗಿದ್ದು, ಆಮೇಲೆ ಏನೂ ನೆನಪಿಲ್ಲ ಅಂತ ಹೇಳಿದ್ಲು. ಆಗ ಹರ್ಷದ್ ಪ್ರೀತಿಯಿಂದ ಅವಳನ್ನು ನೋಡ್ತಾ, ಹೀನಾ ಅವರೇ, ನೀವು ಕರೆಂಟ್ ಹೋದ ತಕ್ಷಣ ಜೋರಾಗಿ ಕಿರ್ಚ್ಕೊಂಡು ಪ್ರಜ್ಞೆ ತಪ್ಪಿದ್ರಿ. ಆಮೇಲೆ 5 ನಿಮಿಷ ಆದಮೇಲೆ ಕರೆಂಟ್ ಬಂತು. ಆಮೇಲೆ ನಿಮ್ಮನ್ನು ರೂಮ್ಗೆ ಕರ್ಕೊಂಡು ಬಂದು ಮಲಗಿಸಿ ಅಮರ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ಅವನು ನಿಮಗೆ ಶಾಕ್ ಆಗಿದೆ, ಶಾಕಿಂದ ಈಗ ಆಗಿದೆ ಅಂತ ಹೇಳ್ದ. ಆಮೇಲೆ ಸೇಫ್ಟಿಗೆ ಒಂದು ಇಂಜೆಕ್ಷನ್ ಕೂಡ ಹಾಕ್ದ ಅಂತ ಹರ್ಷದ್ ಹೇಳ್ದ. ಹೀನಾ ಹರ್ಷದ್ ಮಾಡಿದ ಹೆಲ್ಪ್ಗೆ ಥ್ಯಾಂಕ್ ಯು ಹೇಳ್ತಾಳಾ? ಕವಿತಾಗೆ ತನ್ನ ಡ್ರೆಸ್ನ ಅಮರ್ ಚೇಂಜ್ ಮಾಡಿದ್ದಾನೆ ಅಂದರೆ ಅವಳ ರಿಯಾಕ್ಷನ್ ಏನಾಗಿರುತ್ತೆ? ಇದನ್ನೆಲ್ಲ ಮುಂದೆ ಕೇಳೋಣ ಬನ್ನಿ. ಎಪಿಸೋಡ್ 60. ಹರ್ಷದ್ ಬಾಡಿ ನೋಡಿ ಹೀನಾ ಫಿದಾ. ಹೀನಾ, ನನಗೇನಾಯಿತು ಅಂತ ಕೇಳಿದ್ಲು. ಆಗ ಹರ್ಷದ್, ನಿಮ್ಗೆ ನೆನಪಿಲ್ವಾ ಅಂತ ಕೇಳ್ದ. ಹೀನಾ ಲಿಫ್ಟ್ ಒಳಗಡೆ ಕರೆಂಟ್ ಹೋಗಿ ಲಿಫ್ಟ್ ನಿಂತಿದ್ದು, ಆಮೇಲೆ ಅಮರ್ ಬಂದಿದ್ದು ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದು, ಅವಳು ಆರಾಮಾಗಿ ನಿದ್ದೆ ಮಾಡಿದ್ದು, ಅದನ್ನೆಲ್ಲ ಹೇಳಿ ವಿವರಿಸ್ದ. ಆಗ ಹೀನಾ ಥ್ಯಾಂಕ್ ಯು ಹರ್ಷ ಅವರೇ ಅಂತ ಹೇಳಿದ್ಲು. ಹರ್ಷದ್, ಅದೆಲ್ಲ ನಮ್ಮ ಮಧ್ಯೆ ಯಾಕೆ ಬಿಡು ಅಂತ ಹೇಳ್ದ. ಹೀನಾ ನಕ್ಕು ಸುಮ್ಮನೆ ಆದ್ಲು. ಅವಳಿಗೆ ಏನಾಗಬೇಕು ಅನ್ನೋದು ತಿಳಿಲಿಲ್ಲ. ಹರ್ಷದ್ ಹೀನಾ ಕುಳಿತಿದ್ದ ಬೆಡ್ ಕಡೆ ಬಂದು ಕುತ್ಕೊಂಡು, ಅಲ್ಲ ನಿಮ್ಗೇನಾಯಿತು, ಬರೀ ಲಿಫ್ಟಲ್ಲಿ ಕರೆಂಟ್ ಹೋಗಿದ್ದಕ್ಕೆ ಲಿಫ್ಟ್ ನಿಂತ್ಕೊಂಡಿದ್ದಕ್ಕೆ ಅಷ್ಟೊಂದು ಎದ್ರಿ ತಲೆ ಸುತ್ತ ಬೀಳೋ ಅಷ್ಟು ಅಂತ ಕೇಳ್ದ. ಆಗ ಹೀನಾ ಒಂದು ಕ್ಷಣ ಹಳೆಯದನ್ನು ಯೋಚಿಸಿ, ಏನಿಲ್ಲ ಬಿಡಿ, ಕೆಟ್ಟ ನೆನಪುಗಳು ಅಂತ ಹೇಳಿದ್ಲು. ಹರ್ಷ ಆಗ, ಹೌದಾ ಸರಿ ಹೀನಾ ಅವರೇ, ಅಷ್ಟೊಂದು ಪ್ಯಾನಿಕ್ ಆಗಬೇಡಿ, ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ಅಂತ ಹೇಳ್ದ. ಆಗ ಹೀನಾ, ಹೌದು ಇನ್ಮೇಲೆ ಯೋಚನೆ ಮಾಡ್ತೀನಿ, ಅಷ್ಟೊಂದು ನರ್ವಸ್ ಆಗೋದಿಲ್ಲ ಅಂತ ಹೇಳಿದ್ಲು. ಆಗ ಹರ್ಷದ್, ಹ್ಞೂ ಸರಿ ಹೀನಾ, ಹುಷಾರು, ನೀವು ಒಬ್ಬೊಬ್ಬರೇ ಓಡಾಡುವಾಗ ಹುಷಾರಾಗಿರಿ, ಎಲ್ಲ ಟೈಮ್ ನಿಮ್ಮ ಜೊತೆ ಯಾರೂ ಇರೋದಿಲ್ಲ ಅಂತ ಹೇಳ್ದ. ಆಗ ಅವಳು, ಸರಿ ಹರ್ಷದ್ ಅವರೇ ಅಂತ ಹೇಳಿದ್ಲು. ಹೀನಾ ಸುತ್ತ ರೂಮನ್ನು ನೋಡಿದ್ಲು. ಅಲ್ಲಿ ಹರ್ಷದ್ ಬಟ್ಟೆಗಳೇ ಹೆಚ್ಚಿತ್ತು. ಅವಳು ರೂಮ್ ನೋಡ್ತಿರೋದನ್ನು ನೋಡಿ ಹರ್ಷದ್, ಹೀನಾ ಅವರೇ, ಇದು ನನ್ನ ರೂಮ್, ಎಚ್ಚರ ತಪ್ಪಿದ ಮೇಲೆ ನಾನು ನಿಮ್ಮನ್ನು ನನ್ನ ರೂಮ್ಗೆ ಕರ್ಕೊಂಡು ಬಂದೆ ಅಂತ ಹೇಳ್ದ. ಆಗ ಹೀನಾ, ಹೌದಾ, ಮತ್ತೆ ನೀವು ಇಲ್ಲೇ ಇದ್ರಾ ಅಂತ ಡೌಟಲ್ಲಿ ಕೇಳಿದ್ಲು. ಹರ್ಷದ್, ನಾನು ನಿಮ್ಮ ರೂಮ್ಗೆ ಹೋದೆ, ನಿಮ್ಮ ಕೈಯಲ್ಲಿ ರೂಮ್ ಕೀ ಇತ್ತು, ಅದಕ್ಕೆ ಅದನ್ನು ನಾನು ತಗೊಂಡು ಹೋಗಿ ಅಲ್ಲಿ ಮಲಗಿದ್ದೆ ಅಂತ ಹೇಳ್ದ. ಆಗ ಹೀನಾ, ಸರಿ ಹರ್ಷದ್ ಅವರೇ, ನನಗೆ ಹೀಗಾಗಿದ್ದು ಅಪ್ಪ ಅಮ್ಮ ಕವಿತಾಗೆ ಗೊತ್ತಾಯ್ತಾ ಅಂತ ಕೇಳಿದ್ಲು. ಆಗ ಹರ್ಷದ್, ಇಲ್ಲ ಹೀನಾ, ನನಗೆ ನಿಮಗೆ ಅಮರ್ಗೆ ಬಿಟ್ಟು ನಿನ್ನ ತಂಗಿಗೂ ಗೊತ್ತಿಲ್ಲ ಅಂತ ಹೇಳ್ದ. ಹೀನಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಬಂದವಳು, ಸಾರಿ ನೋ ಥ್ಯಾಂಕ್ಸ್ ಅಲ್ವಾ ಅಂತ ಹೇಳಿ, ಅವ್ರಿಗೆ ಗೊತ್ತಾಗದೇ ಇರೋದೇ ಒಳ್ಳೆಯದಾಯಿತು, ಇಲ್ಲ ಅವರೆಲ್ಲ ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ರು, ನೀವು ಹೇಳ್ದೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ಅಮ್ಮ ಅಪ್ಪ ಯಾರೂ ನನಗೆ ಸಿಕ್ಕಿಲ್ಲ, ಇಲ್ಲಾಂದರೆ ಹೇಳ್ತಾ ಇದ್ದೆ ಅಂತ ಹೇಳ್ದ. ಆಗ ಹೀನಾ, ಅದಕ್ಕೆ ಅಯ್ಯೋ ಹಾಗೇನಾದರೂ ಮಾಡಿಬಿಟ್ಟಿರಾ ಅಂತ ಹೇಳಿದ್ಲು. ಹರ್ಷದ್, ಯಾಕೆ ಅಂದಾಗ, ಟೆನ್ಷನ್ ಆಗ್ತಾರೆ, ನನಗೇನೂ ಆಗಿಲ್ಲ ಸರಿನಾ, ನೀವು ಹಾಗೆ ಅನ್ಕೋಬೇಕು ಅಂತ ಹೇಳಿದ್ಲು. ಆಗ ಹರ್ಷದ್, ಸರಿ ಹೀನಾ ಅವರೇ ಅಂತ ಹೇಳ್ದ. ಹೀನಾ ಕಾಫಿ ತಂದು ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಕವಿತಾ ಹೋಗ್ತಾ ಇದ್ಲು,
ಬೈಕೊಂಡು ಅಂತ ಹೇಳಿದ್ಲು. ಹರ್ಷದ್ ಇಟ್ಸ್ ಓಕೆ ಬಿಡಿ ಅಂತ ಹೇಳ್ದ. ಹೀನಾ ಬೆಡ್ಶೀಟ್ ತೆಗೆದು ಮೇಲಿದ್ಲು. ಸರಿ ಹರ್ಷದ್ ಅವರೇ, ನಾನು ನನ್ನ ರೂಮ್ಗೆ ಹೋಗ್ತೀನಿ. ಥ್ಯಾಂಕ್ ಯು ಹೇಳಬೇಡಿ ಅಂತ ಹೇಳಿದ್ದೀರಾ? ಅದು ಹೇಳೋದಿಲ್ಲ, ಅದ್ರ ಬದಲು ಇವತ್ತು ಸಂಜೆ ಫ್ಯಾಮಿಲಿ ಎಲ್ಲ ಡಿನ್ನರ್ಗೆ ಸೇರೋಣ ಅಂತ ಹೇಳಿದ್ಲು. ಆಗ ಹರ್ಷದ್ ನಗ್ತಾ ಹೌದಾ ಸರಿ ಹೀನಾ ಅವರೇ ಅಂತ ಹೇಳ್ದ. ಹೀನಾ ಬಾಯ್ ಹೇಳಿ ಹರ್ಷದ್ಗೆ ರೂಮಿಂದ ಆಚೆ ಹೋದ್ಲು. ಹರ್ಷದ್ ಅವನ ಎದೆ ಮೇಲೆ ಕೈ ಇಟ್ಕೊಂಡು ಮುದ್ದು ಅಂತ ಒಂದು ಪ್ಲೇನ್ ಕಿಸ್ ಕೊಟ್ಟ. ಹೀನಾ ಸಡನ್ನಾಗಿ ಹರ್ಷದ್ ಕಡೆ ತಿರುಗಿ ನಕ್ಳು. ಹರ್ಷದ್ ಅಪ್ಪ ಬದುಕ್ದೆ ಅಂತ ಹೇಳ್ಕೊಂಡ. ಅವ್ನು ಸ್ಮೈಲ್ ಮಾಡಿ ಹೀನಾ ಮತ್ತು ಹರ್ಷದ್ ಹತ್ರ ಬಂದು ಅವಳ ಕೈಯನ್ನು ಮುಂದೆ ತಂದ್ಲು. ಆಗ ಹರ್ಷದ್ ಏನು ಹೀನಾ ಅವರೇ ಅಂತ ಕೇಳ್ದ. ಹೀನಾ ನಾವಿನ್ಮೇಲೆ ಸೀರಿಯಸ್ ಆಗಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ಲು. ಹರ್ಷದ್ ಕೂಡ ತನ್ನ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಮಾಡ್ದ. ಹೀನಾ ಹಾಗೆ ಹರ್ಷದ್ಗೆ ಲೈಟಾಗಿ ಹಾಕ್ಕೊಟ್ಲು. ಹರ್ಷದ್ಗೆ ಕುಣಿಯೋಷ್ಟು ಖುಷಿಯಾಗಿತ್ತು. ಹೀನಾ ಸರಿ ಹರ್ಷದ್ ಅವರೇ, ಇವತ್ತು ತುಂಬ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಕವಿತಾ ಆರಾಮಾಗಿ ಮಲಗಿದ್ಲು. ಹೀನಾ ಅವಳ ರೂಮಿಗೆ ಬಂದು ಅವಳು ಫೋನ್ ಹುಡ್ಕಿದ್ಲು ಕವಿತಾಗೆ ಕಾಲ್ ಮಾಡಬೇಕು ಅಂತ. ಆದರೆ ಅವಳ ಫೋನ್ ಸಿಗ್ತಿರ್ಲಿಲ್ಲ. ಎಲ್ಲಿ ಹಾಕ್ತೆ ಅಂತ ಸ್ವಲ್ಪ ಥಿಂಕ್ ಮಾಡಿ ಹರ್ಷದ್ ಅಂತ ಅವನ ರೂಮಿಗೆ ಓಡಿದ್ಲು. ರೂಮಲ್ಲಿ ಹರ್ಷದ್ ಸ್ನಾನ ಮಾಡಿ ಟವೆಲ್ ಸುತ್ಕೊಂಡು ಏನೋ ಹುಡುಕ್ತಿದ್ದ. ಹೀನಾ ಅದೇ ಸಮಯಕ್ಕೆ ಸರಿಯಾಗಿ ಡೋರ್ ಓಪನ್ ಮಾಡಿ ಒಳಗೆ ಬಂದ್ಲು. ಹರ್ಷದ್ನ ನೋಡಿದ್ಲು. 6 ಫೀಟ್ ಹೈಟ್, ಅಟ್ರ್ಯಾಕ್ಟ್ ಬಾಡಿ, ಜಿಮ್ ಮಾಡಿ ಫಿಟ್ ಆಗಿದ್ದ ಹರ್ಷದ್ನ ನೋಡ್ತಾ ಹಾಗೆ ನಿಂತ್ಕೊಂಡಿದ್ಲು. ಹಾಗೆ ಕಳೆದು ಹೋಗಿದ್ಲು. ಅದೇ ಟೈಮ್ಗೆ ಹೀನಾಗೆ ಯಾವುದೋ ಚಿತ್ರಗಳು ಮಸ್ಕಾಗಿ ಕಾಣ್ತಿತ್ತು. ಅದರಲ್ಲೊಬ್ಬ ಹುಡುಗಿ ನೀರಲ್ಲಿ ಜಗಳ ಆಡೋ ಹಾಗೆ ಹೀನಾ ಅವಳನ್ನು ಕಂಟ್ರೋಲ್ ಮಾಡಿಕೊಂಡು ಹರ್ಷದ್ ಅವರೇ ಅಂತ ಕರೆದ್ರು. ಹರ್ಷದ್ ಗಾಬರಿಯಿಂದ ಟವೆಲ್ ಹಿಡ್ಕೊಂಡು ಹಿಂದೆ ತಿರುಗ್ದ. ಅಲ್ಲಿ ಹೀನಾ ಇದ್ಲು. ಆಗ ಹರ್ಷದ್ ಏನು ಅಂತ ಕೇಳ್ದ. ಹೀನಾ ಅದು ಡೋರ್ ಲಾಕ್ ಆಗಿರಲಿಲ್ಲ, ಅದಕ್ಕೆ ನಾಕ್ ಮಾಡಿದೆ ಒಳಗೆ ಬಂದೆ. ನೀವು ಹೀಗಿರೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ಲು. ಹರ್ಷದ್ ಹೌದಾ ಇಟ್ಸ್ ಓಕೆ, ಏನು ಬೇಕು ಅಂತ ಕೇಳ್ದ. ಹೀನಾ ಹರ್ಷದ್ನ ಮುಂದೆಯಿಂದ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಂತ ಹೇಳ್ಕೊಂಡ್ಲು ಮನಸ್ಸಲ್ಲಿ. ಅವಳ ಮುಖ ಫುಲ್ ರೆಡ್ ಆಗಿತ್ತು. ಅದು ನನ್ನ ಫೋನ್ ಅಂತ ಹೇಳಿದ್ಲು. ಆಗ ಹರ್ಷದ್ ಟೇಬಲ್ ಕಡೆ ನೋಡಿ ಅಲ್ಲಿದೆ ಅಂತ ಹೇಳಿ ಅದನ್ನು ಅವನೇ ತಂದುಕೊಟ್ಟ. ಆಗ ಅವಳ ಮುಖ ರೆಡ್ ಆಗಿರೋದನ್ನು ಗಮನಿಸ್ದ. ಹೀನಾ ಫೋನ್ ತೊಗೊಂಡು ಅವಳಿಗೆ ಗೊತ್ತಾಗದ ಹಾಗೆ ಅವನ ಬಾಡಿನ ಟಚ್ ಮಾಡಿ ಕೈ ಹಿಂದೆ ತೊಗೊಂಡು ಬರ್ತೀನಿ, ಆದರೂ ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಲ್ಲಿಂದ ಓಡೋದ್ಲು. ಹರ್ಷದ್ ಹೀನಾ ರೂಮ್ ಆಪೋಸಿಟ್ ಇತ್ತು. ಹೀನಾ ಅವಳೇ ಬೈಕೊಂಡು ಹೋಗ್ತಿದ್ಲು. ಹೋಟೆಲ್ ಹುಡುಗಿ ಒಬ್ಬಳು ಯಾವುದೋ ಬುಕ್ ತಗೊಂಡು ಹರ್ಷದ್ ರೂಮ್ ಕಡೆ ಹೋಗ್ತಿರೋದನ್ನು ನೋಡಿ ನೋ ಅಂತ ಪಾಪ ಹರ್ಷದ್ ಆಫ್ ನೇಕ್ಡ್ ಆಗಿದ್ದಾರೆ, ಇದನ್ನು ಈ ಹುಡುಗಿ ನೋಡಬೇಕಾ ಅಂತ ಹೇಳಿಕೊಂಡು ವೆಯ್ಟ್ ಅಂತ ಅಲ್ಲಿಗೆ ಹೋಗಿ ಏನಾಗಬೇಕು ಅಂತ ಕೇಳಿದ್ಲು. ಆ ಹುಡುಗಿ ಮೇಡಮ್ ಅದು ಅಮರ್ ಸರ್ ಕಳಿಸಿದ್ದಾರೆ ಡ್ರೆಸ್ ಅಂತ ಹೇಳಿದ್ಲು. ಆಗ ಹೌದಾ ಕೊಡಿ ನಾನೇ ಕೊಡ್ತೀನಿ ಅಂತ ಹೇಳಿದ್ಲು. ಆ ಹುಡುಗಿ ಹರ್ಷದ್ ಅಮರ್ ಜೊತೆ ಹೀನಾ ಇರೋದನ್ನು ಈಗ ತಾನೇ ಹರ್ಷದ್ ರೂಮಿಂದ ಹೊರಗೆ ಬರುತ್ತಿರೋದನ್ನು ನೋಡಿದ್ಲು. ಅವಳು ಏನೂ ಕೇಳದೆ ಅವಳ ಹತ್ರ ಇದ್ದ ಬುಕ್ಸನ್ನು ಕೊಟ್ಟು ಹೋದ್ಲು. ಹರ್ಷದ್ ಮೇಲೆ ಹೀನಾ ಅವಳಿಗೆ ಗೊತ್ತಾಗದೆ ಒಂದು ರೀತಿ ಜಲಸ್ ಇಟ್ಕೊಂಡಿದ್ಲು. ಅವಳು ಹರ್ಷದ್ ರೂಮ್ಗೆ ಬುಕ್ ತೊಗೊಂಡು ಹೋದ್ಲು. ಹರ್ಷದ್ ಅಷ್ಟರಲ್ಲಿ ರೆಡಿ ಆಗಿದ್ದ. ಹೀನಾ ಅದು ಈ ಬುಕ್ ಹೋಟೆಲ್ ಹುಡುಗಿ ತೊಗೊಂಡು ಬರ್ತಿದ್ರು, ನೀವು ಆಫ್ ನೇಕ್ಡ್ ಆಗಿದ್ರಿ ಅಲ್ವಾ, ಅದಕ್ಕೆ ಆ ಹುಡುಗಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ ನಾನೇ ತಂದೆ ಅಂತ ಹೇಳಿದ್ಲು. ಆಗ ಹರ್ಷದ್ ನಿಮಗೆ ಫೀಲ್ ಆಗೋದಿಲ್ವಾ ಅಂತ ಕೇಳ್ದ. ಹೀನಾ ಮುಖ ಪೂರ್ತಿ ರೆಡ್ ಆಗಿತ್ತು. ಅದು ಹಾಗಲ್ಲ ಅಂತ ಹೇಳಿದ್ಲು. ಇನ್ನು ಹೇಗೆ ಅಂತ ಕೇಳ್ದ. ಆಗ ಹೀನಾ ನಾನು ಆಗಲೇ ಬಂದಿದ್ದೆ ಅಲ್ವಾ ಅಂತ ಹೇಳಿದ್ಲು. ಅದಕ್ಕೆ ಅವನು ಏನು ಅಂದ. ಆಗ ಹೌದು ಅಂತ ಹೇಳಿದ್ಲು. ಹರ್ಷದ್ ಏನು ಅಂತ ಹೇಳ್ದ. ಆಗ ಹೀನಾ ನಥಿಂಗ್ ಅಂತ ಬುಕ್ ಇಟ್ಟು ಅಲ್ಲಿಂದ ಬೇಗ ಹೊರಟೋದ್ಲು. ಅವ್ರು ಕೇಳಿದ್ದು ನಿಜ ಅಲ್ವಾ, ನನಗೆ ಯಾಕೆ ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ ಅಂತ ಅವಳೇ ಬೈಕೊಂಡು ಹೋದ್ಲು. ಹೀನಾಗೆ ಹರ್ಷದ ಮೇಲೆ ಆಗ್ತಿರೋ ಒಲವು ಏನಂತ ಅರ್ಥ ಮಾಡ್ಕೊಳ್ತಾಳ. ಕವಿತಾಗೆ ಬೆಳಿಗ್ಗೆ ತನ್ನ ಮೈ ಮೇಲೆ ಸೀರೆ ಬದಲು ಡ್ರೆಸ್ ಇರೋದು ನೋಡಿದಾಗ ಅವಳ ರಿಯಾಕ್ಷನ್ ಏನು, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಕೇಳಿ ನೆಕ್ಸ್ಟ್ ಎಪಿಸೋಡ್ನ. ಆದಷ್ಟು ಬೇಗ ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ಎಪಿಸೋಡ್ನ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ, ಲವ್, ಪ್ಯಾರ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇತ್ತೀಚೆಗೆ ವೀಡಿಯೋಸ್ ಆಗೋದು ತುಂಬ ಲೇಟ್ ಆಗ್ತಾಯಿದೆ, ಬಿಕಾಸ್ ನಾನು ತುಂಬ ಬ್ಯುಸಿ ಇದ್ದೀನಿ ಕೆಲಸದಲ್ಲಿ. ಆದರೂ ಆದಷ್ಟು ಮಿಸ್ ಮಾಡದೆ ನಿಮ್ಮ ಜೊತೆ ವೀಡಿಯೋಸ್ನ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಲವ್ ತೋರಿಸ್ತಾ ಇರಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.